ಕಳೆದ 3 ತಿಂಗಳಿಂದ ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರು ಮೋಡದವರೆಗೂ ಕೂಡ ಪಾದಯಾತ್ರೆ ಮಾಡಿ ಜನಜಾಗೃತಿಯನ್ನು ಮೂಡಿಸಿದೀವಿ. ಸಿದ್ದರಾಮಯ್ಯನವರಿಗೆ ಏನಾದರೂ ನೈತಿಕ ಜವಾಬ್ದಾರಿ ಇದ್ರೆ, ನೈತಿಕತೆಯ ಬಗ್ಗೆ ಮಾತಾಡತಕ್ಕಂತ ಮುಖ್ಯಮಂತ್ರಿಗಳು ಮೊದಲು ರಾಜೀನಾಮೆಯನ್ನು ಕೊಟ್ಟು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಲಿಕ್ಕೆ ಅವಕಾಶ ಮಾಡಬೇಕು. ಅವರು ತಾವೇ ಚೇರ್ನಲ್ಲಿ ಕೂತು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಸಲ ಅವರು ಕೂಡ ಹೇಳಿದ್ದಾರೆ, ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬಂದಾಗ ಕುರ್ಚಿ ಮೇಲೆ ಕೂತು ಅಧಿಕಾರದಲ್ಲಿ ಕುಳಿತು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವ್ರನ್ನೇ ಬೇಗ ರಾಜೀನಾಮೆ ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾನು ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ತಾವು ಕೂಡ ರಾಜೀನಾಮೆಯನ್ನ ನೀಡಿ ಮುಡಾ ಹಗರಣವನ್ನ ಇವತ್ತು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ. ತನಿಖೆ ಆದ ಮೇಲೆ ನೀವು ನಿರಪರಾಧಿ ಅಂದ್ರೆ ಮತ್ತೆ ನೀವು ಆ ಕುರ್ಚಿ ಮೇಲೆ ಕೂಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಈಗ ತಾವು ನೈತಿಕ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಇನ್ನೊಂದು ಕಡೆ ಇವತ್ತು SC ST ಸಮುದಾಯದ ಸರ್ಕಾರ ಆಗಿ ತಾವು ಕೆಲಸ ಮಾಡ್ತೀರಿ. STಗಳಿಗೆ ಸಂಬಂಧಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಮೀಸಲಾಗಿರ್ತಕ್ಕಂಥ 187 ಕೋಟಿ ರೂಪಾಯಿಯನ್ನ ನೇರವಾಗಿ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ಆ ಸಮುದಾಯಕ್ಕೆ ಮೋಸ ಮಾಡ್ತಕ್ಕಂಥದ್ದು, ಆ ಸಮುದಾಯಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, SC ST ಜನಾಂಗಕ್ಕೆ ಮೀಸಲಾಗಿರ್ಬೇಕಾಗಿರ್ತಕ್ಕಂಥ 18% ಮತ್ತು 7% ಅನುದಾನವನ್ನ ಸುಮಾರಾಗಿ 25,000 ಕೋಟಿ ರೂಪಾಯಿಗಳನ್ನ SC STಗಳ ಜೀರ್ಣೋದ್ಧಾರಕ್ಕಾಗಿ ಅವರ ಅಭಿವೃದ್ಧಿಗಾಗಿ ಇಡಬೇಕಾಗಿರ್ತಕ್ಕಂಥ ಹಣವನ್ನ ಇವತ್ತಿನ ದಿವಸ ಸರ್ಕಾರ ಈ ಉಚಿತ ಭಾಗ್ಯಗಳನ್ನು ಕೊಡ್ಲಿಕ್ಕೆ, ಪಂಚೆ ಗ್ಯಾರಂಟಿಗಳನ್ನು ಕೊಡ್ಲಿಕ್ಕೆ SC STಗಳ ಅನುದಾನ ಬಳಕೆ ಮಾಡಿರ್ತಕ್ಕಂಥದ್ದು ಬಹಳ ಇದು ಅನ್ಯಾಯ. ಆ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಪೆಟ್ಟು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಿ, ನೀವು ಪಂಚೆ ಗ್ಯಾರಂಟಿ ಕೊಡ್ಲಿಕ್ಕೆ ನಮ್ದು ಅಭ್ಯಂತರ ಇಲ್ಲ, ಅದು ಪ್ರತ್ಯೇಕ ಆಗಿರ್ತಕ್ಕಂಥ ವ್ಯವಸ್ಥೆ ಮಾಡಿ SC ST ಅನುದಾನವನ್ನು ದಯವಿಟ್ಟು ಬಳಕೆ ಮಾಡಬೇಡಿ ಅಂತಕ್ಕಂಥ ವಿನಂತಿಯನ್ನ ನಾನು ಇವತ್ತು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರೈತರ ಜಮೀನುಗಳನ್ನ ಹಂತ ಹಂತವಾಗಿ ವಕಫ್ ಪ್ರಾಪರ್ಟಿಯನ್ನಾಗಿ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಸೂಕ್ತವಾಗಿ ಅಧಿಕಾರಿಗಳ ಮುಖಾಂತರ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. 3 ಬಾರಿ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಕಂದಾಯ ಇಲಾಖೆಗೆ ಮಾರ್ಗದರ್ಶನವನ್ನ ನೀಡಿ ವಕಫ್ ಹೆಸರಲ್ಲಿ ಆಸ್ತಿಗಳನ್ನ ನಮೂದು ಮಾಡತಕ್ಕಂತ ಕೆಲಸ ಸರ್ಕಾರನೇ ಮುಂದೆ ನಿಂತು ಮಾಡುವಂತ ಕೆಲಸ ಮಾಡ್ತಾ ಇದೆ. 100 ವರ್ಷಗಳಿಂದ ನಮ್ಮ ರೈತರು ತಮ್ಮ ಜಮೀನನ್ನ ಉತ್ತಿ ಬಿತ್ತಿ ಬೆಳೆದು ಜೀವನೋಪಾಯವನ್ನ ಮಾಡಿಕೊಂಡು ಬರ್ತಕ್ಕಂತ ಭೂಮಿ ರೈತರಿಗೆ ಗೊತ್ತಿಲ್ಲದೆ ವಕಫ್ ಆಸ್ತಿಯಾಗಿ ಬದಲಾವಣೆ ಆಗ್ತಕ್ಕಂಥದ್ದು ಬಹಳ ಖಂಡನೀಯವಾಗಿರ್ತಕ್ಕಂಥ ವಿಷಯ. ಇದು ಉತ್ತಾರದಲ್ಲಿ 9ನೇ ಕಾಲಂನಲ್ಲಿ 11ನೇ ಕಾಲಂನಲ್ಲಿ ವಕಫ್ ಆಸ್ತಿ ಅಂತೇಳಿ ನಿರ್ಮಾಣ ಮಾಡ್ತಕ್ಕಂಥದ್ದು, ಬರೆಸ್ತಕ್ಕಂಥ ಕೆಲಸ ಇವತ್ತು ಕಂದಾಯ ಇಲಾಖೆಯಲ್ಲಿ ನಡೀತಾ ಇದೆ. ಇದಕ್ಕೆ ಮೂಲ ಕಾರಣ ಜಮೀರ್ ಅಹ್ಮದ್ ಅವರು ಯಾವ ರಾಜ್ಯದಲ್ಲಿ ಇಲ್ಲದೆ ಇರತಕ್ಕಂತ ಕಾನೂನನ್ನ ಕರ್ನಾಟಕ ರಾಜ್ಯದಲ್ಲಿ ತಂದು ರೈತರ ಜಮೀನುಗಳನ್ನ ವಕಫ್ ಆಸ್ತಿಯನ್ನಾಗಿ ನಿರ್ಮಾಣ ಮಾಡಿ ಬಹಳಷ್ಟು ಜಮೀನುಗಳನ್ನ ಸ್ವಹ ಮಾಡಬೇಕಂತಕ್ಕಂತ ಒಂದು ದುಷ್ಟ ಕೃತ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹಿನ್ನೆಲೆಯಿಂದ ಸಹಾಯ ಸಹಕಾರ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ರೈತರ ಜಮೀನುಗಳನ್ನ ಅಷ್ಟೇ ಅಲ್ಲದೆ ದಲಿತರ ಜಮೀನುಗಳನ್ನು ಕೂಡ ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಹೇಳ್ಕೊಂಡು ದಲಿತರ ಉದ್ಧಾರಕ್ಕಾಗಿ ನಾವು ಇದೀವಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಸಂವಿಧಾನದ ನಿಯಮಾವಳಿಗಳನ್ನ ಮೀರಿ ಇವತ್ತು ವಕಫ್ ಪ್ರಾಪರ್ಟಿಯನ್ನಾಗಿ ದಲಿತರ ಜಮೀನುಗಳನ್ನು ಕೂಡ ನಮೂದು ಮಾಡತಕ್ಕಂಥ ಕಾರ್ಯ ಬಹಳ ನೋವು ತರ್ತಕ್ಕಂಥ ವಿಚಾರ ಇದು ಅಂತಕ್ಕಂಥದ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಒಂದ್ ಕಡೆ ರೈತರ ಜಮೀನುಗಳಾದ್ರೆ ಇನ್ನೊಂದು ಕಡೆ ಹೇಳ್ತಾರೆ ಮಠ ಮಂದಿರಗಳನ್ನು ಕೂಡ ಸಿಂದಗಿಯಲ್ಲಿರ್ತಕ್ಕಂಥ ಮಠ ಆಗಿರ್ಬಹುದು, ವಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಮಠಗಳಾಗಿರ್ಬಹುದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಮಠಗಳು ಕೂಡ ಇವತ್ತು ಮಠಗಳೇ ವಕಫ್ ಆಸ್ತಿ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ.
ನಮ್ಮ ಶರಣರು ಸಂತರು ಮಠಾಧೀಶರು ಮಠ ಕಟ್ಟಿ ಬೆಳೆಸಿ ಭಕ್ತ ಸಮೂಹವನ್ನು ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ವಕಫ್ ಪ್ರಾಪರ್ಟಿ ಮಾಡಿ ಮಸೀದಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಸರ್ಕಾರದವರು ಅಂತಕ್ಕಂಥದನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಇದು ಬಹಳ ದಿವಸ ನಡೆಯಲಿಲ್ಲ. ಇದು ಹಿಂದೂ ರಾಷ್ಟ್ರ, ಹಿಂದೂಗಳಿಗಾಗೇ ಇರ್ತಕ್ಕಂಥ ಭಾರತ ದೇಶದಲ್ಲಿ ಹಿಂದೂಗಳನ್ನ ಬಗ್ಗು ಬಿಡ್ತಕ್ಕಂಥ ಕೆಲಸ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಇದು ಸನಾತನವಾಗಿರ್ತಕ್ಕಂಥ ಧರ್ಮ, ಹಿಂದೂ ಧರ್ಮ. ನಾವೆಲ್ಲರೂ ಹಿಂದೂಗಳು ಒಂದಾಗಬೇಕು, ಒಗ್ಗಟ್ಟಾಗಬೇಕು. ನಮ್ಮ ರೈತರ ಜಮೀನು ಒಂದು ಇಂಚು ಕೂಡ ವಕಫ್ಗೆ ಹೋಗದೇ ಇರತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕಾದ ಅನಿವಾರ್ಯತೆ ಇದೆ. ನಮ್ಮ ಪಕ್ಷ ಈಗಾಗಲೇ ಆ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಂಡಿದೆ. ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಗಡುವುಗಳನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಅದಕ್ಕೆ ತಿಳಿಬಾಗಲೇಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬರೀ ಬಿಜಾಪುರ ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಕಡೆ ಇವತ್ತು ನೋಟಿಸ್ಗಳು ಬಂದಿದ್ದಾವೆ, ಜಮೀನಿಗೆ ಉತ್ತಾರಗಳು ಬಂದಿದ್ದಾವೆ. ಇಲ್ಲೇ ತೇರದಾಳದಲ್ಲಿಯೂ ಕೂಡ ಸಾಕಷ್ಟು ಆಗಿದಾವೆ, ಬೀಳಿಗೆಯಲ್ಲೂ ಕೂಡ ಸಾಕಷ್ಟು ಆಗಿದಾವೆ. ಹಾಗಾಗಿ ಇವತ್ತು ವಕಫ್ ಪ್ರಾಪರ್ಟಿ ಮುಖಾಂತರ ಮುಸ್ಲಿಂ ರಾಷ್ಟ್ರವನ್ನು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚೆತ್ತುಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳು ಜಾಗೃತರಾಗಬೇಕು ಅಂತಕ್ಕಂಥ ಕಳಕಳಿ ವಿನಂತಿಯನ್ನ ಮಾಡ್ಕೊಳ್ತೀನಿ. ವಕಫ್ ಆಸ್ತಿಯನ್ನ ಮಾಡ್ಲಿಕ್ಕೆ ನಾವು ಯಾರು ಬಿಡೋದಿಲ್ಲ. ಇದು ಅವರ ಆಸ್ತಿ ಅಲ್ಲ, ಇದು ಹಿಂದೂಗಳ ಆಸ್ತಿ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೇನೆ.